ಈ ಒಂದು ಸಂವತ್ಸರದ ತುಲಾ ರಾಶಿಯವರ ಸಂವತ್ಸರ ಫಲಗಳನ್ನು ನೋಡೋಣ. ಗುರುವು ವೃಷಭ ರಾಶಿಯಲ್ಲಿ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮನೆಯ ಕಡೆ ಒಂದು ಚೋರ ಅಗ್ನಿ ಭಯ ಅಥವಾ ಕಳ್ಳತನದ ಭಯ ಉಂಟಾಗುವಂಥ ಒಂದು ಸಾಧ್ಯತೆ ಇದೆ. ನಿಮಗೆ ಬಂಧು ಮಿತ್ರರು ಮತ್ತು ಸಹಕಾರ ಇರೋದಿಲ್ಲ. ಕಾರ್ಯ ಸಾಧನೆಗಾಗಿ ಹೆಚ್ಚು ತಿರುಗಾಡಬೇಕಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ ಉಂಟಾಗ್ತದೆ. ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಂಥ ಸಮಯದಲ್ಲಿ ಈ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತದೆ. ಅಲ್ಲಿವರೆಗೆ ನೀವು ಗುರು ಶಾಂತಿಯನ್ನು ಮಾಡಿಸಿ ಒಂದು ಗುರುವಿನ ಪೂಜೆಯನ್ನು ಪ್ರತಿ ಗುರುವಾರವೂ ಗುರುವಿಗೆ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಒಂದು ಫಲವನ್ನು ಕಾಣಬಹುದಾಗಿರುತ್ತೆ. ಹಾಗೆಯೇ ಶನಿಯು ಮೀನರಾಶಿಯಲ್ಲಿ ಸಂಚರಿಸೋದ್ರಿಂದ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಉತ್ತಮ ಒಂದು ಗೌರವವನ್ನು ಪಡೆಯಬಹುದಾಗಿರುತ್ತೆ. ಒಳ್ಳೆಯ ಧನಲಾಭವನ್ನು ಮತ್ತು ಕೃಷಿಯಲ್ಲಿ ಅಭಿವೃದ್ಧಿಯನ್ನು, ಸರ್ಕಾರಿ ಕ್ಷೇತ್ರದ ಕೆಲಸಗಳಲ್ಲಿ ಒಳ್ಳೆಯ ವ್ಯವಹಾರವನ್ನು, ಕೋರ್ಟ್ ಕಚೇರಿಯ ವ್ಯವಹಾರದಲ್ಲಿ ನಿಮಗೆ ಜಯ ಆಗುವಂಥ ಒಂದು ಸಂಭವ ಇದೆ. ಶನಿ ಮತ್ತು ಗುರುವಿನ ದರ್ಶನ ಮತ್ತು ಪೂಜೆಯನ್ನು ಪ್ರತಿ ಶನಿವಾರ ಗುರುವಾರ ಮಾಡಿದರೆ ಹೆಚ್ಚು ಫಲಗಳನ್ನು ಪಡೆಯಬಹುದಾಗಿರುತ್ತೆ. ತುಲಾ ರಾಶಿಯವರ ಈ ವರ್ಷದ ಶುಭ ದಿನಾಂಕಗಳು 6, 9, 15, 18, 24, 27 ಈ ತಾರೀಕುಗಳು ಶುಭ ದಿನಾಂಕಗಳಾಗಿರುತ್ತೆ. ಹಾಗೆ ನಿಮ್ಮ ಶುಭ ಸಂಖ್ಯೆ 5, 6, 8 ಇವು ಶುಭ ಸಂಖ್ಯೆಗಳಾಗಿರುತ್ತೆ.